ನಮಸ್ಕಾರ ಗೆಳೆಯರೇ, ಅನುಶ್ರೀ ಜಿಕೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ. ಮಾಲಾ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ ಕಂಪನಿ ಅಲ್ಲಿ ಕೆಲಸ ಮಾಡುತ್ತಾಳೆ. ಅವಳ ವಯಸ್ಸು 35 ವರ್ಷಗಳು, ಆದರೆ ಅವಳನ್ನು ನೋಡಿದಾಗ ಇನ್ನೂ ಕಾಲೇಜಿಗೆ ಹೋಗುವ ಹುಡುಗಿಯ ಹಾಗೆ ಕಾಣುತ್ತಾಳೆ. ಮೃದುವಾದ, ಆಕರ್ಷಕ ಹೊಳಪಿನ ಮತ್ತು ಹಾಲಿನಂತೆ ಬಿಳಿಯ ತ್ವಚೆಯುಳ್ಳವಳು. ಅವಳ ತಲೆಕೂದಲು ದಟ್ಟವಾಗಿ ರೇಷ್ಮೆಯಂತೆ ಮೃದುವಾಗಿದೆ. ಅವಳು ಮದುವೆ ಆಗಿ 7 ವರ್ಷಗಳಾಗಿವೆ, ಆದರೆ ಇನ್ನೂ ಮಕ್ಕಳಿಲ್ಲ. ಇತ್ತೀಚೆಗೆ ಅವಳು ಕುಟುಂಬದ ಜವಾಬ್ದಾರಿಗಳಲ್ಲಿ ಮುಳುಗಿ ತನ್ನ ಶರೀರವನ್ನು ಅಷ್ಟಾಗಿ ಗಮನಿಸುತ್ತಿಲ್ಲ. ಅದರಿಂದಾಗಿ ಅವಳು ಸ್ವಲ್ಪ ದಪ್ಪಗಾಗುತ್ತಿದ್ದಾಳೆ. ಅವಳು ಮದುವೆಯ ಸಮಯದಲ್ಲಿ ಧರಿಸಿದ್ದ ಟಾಪ್ ಒಂದನ್ನು ಈಗ ಮತ್ತೆ ಧರಿಸಲು ಪ್ರಯತ್ನಿಸುವ ತನಕ ಅವಳಿಗೆ ತಾನು ದಪ್ಪಗಾಗುತ್ತಿರುವುದು ಗೊತ್ತಾಗಿರಲಿಲ್ಲ. ಆ ಡ್ರೆಸ್ ಈಗ ಚಿಕ್ಕದಾಗುತ್ತಿದೆ. ತನ್ನನ್ನು ತಾನು ಕನ್ನಡಿಯಲ್ಲಿ ತುಂಬಾ ಸಾರಿ ನೋಡಿಕೊಂಡಳು. ತಾನೇನು ಮಾಡಿದರೂ ತಾನು ತುಂಬಾ ತೂಕ ಹೆಚ್ಚಿಸಿಕೊಂಡಿರುವುದನ್ನು ಅರ್ಥ ಮಾಡಿಕೊಂಡಳು. ಹಾಗೆ ತೂಕ ಕಡಿಮೆ ಮಾಡಲು ಜಿಮ್ಗೆ ಸೇರುತ್ತೇನೆ ಎಂದು ನಿರ್ಧರಿಸುತ್ತಾಳೆ. ಆದರೆ ಕೆಲಸದ ಒತ್ತಡದಲ್ಲಿ ಅವಳಿಗೆ ಜಿಮ್ಗೆ ಹೋಗಲು ರಾತ್ರಿ ಮಾತ್ರ ಸಮಯ ಸಿಗುತ್ತದೆ. ಹೀಗಾಗಿ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಜಿಮ್ಗೆ ಹೋಗುವುದು ಸಾಧ್ಯವಿಲ್ಲ. ಹತ್ತಿರದಲ್ಲಿರುವ ಜಿಮ್ ಒಂದಕ್ಕೆ ಭೇಟಿ ನೀಡಿ ಅವಳು ಮೆಂಬರ್ಶಿಪ್ ತೆಗೆದುಕೊಳ್ಳುವಾಗ ತನ್ನ ಟೈಮಿಂಗ್ ಬಗ್ಗೆ ಅವರಲ್ಲಿ ವಿಚಾರಿಸಿದಳು. ಆಗ ಜಿಮ್ ಹೋಸ್ಟ್ ಹೇಳಿದನು, ಮೇಡಮ್, ನಮ್ಮ ಜಿಮ್ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಓಪನ್ ಇರುತ್ತದೆ. ನಿಮ್ಮಿಗೆ ಯಾವಾಗ ಅನುಕೂಲವಾಗುತ್ತದೋ ಆಗ ಬಂದು ವರ್ಕೌಟ್ ಮಾಡಬಹುದು. ಒಂದು ವೇಳೆ ಮಧ್ಯಾಹ್ನ ನೀವು ಬಂದರೆ ಟ್ರೈನರ್ ಆ ಸಮಯದಲ್ಲಿ ಇರುವುದಿಲ್ಲ. ಆಗ ನೀವು ಸ್ವಂತವಾಗಿ ವರ್ಕೌಟ್ ಮಾಡಿಕೊಳ್ಳಬೇಕಾಗುತ್ತದೆ ಅಂದ. ಇನ್ನೇನು ಮಾಡುವುದು? ಅವಳು ಪ್ರತಿದಿನ ಮಧ್ಯಾಹ್ನ ಬಂದು ಜಿಮ್ನಲ್ಲಿ ವರ್ಕೌಟ್ ಮಾಡಿಕೊಳ್ಳಲು ಪ್ರಾರಂಭಿಸಿದಳು. ಅಲ್ಲಿ ಅವಳು ಜಿಮ್ಗೆ ಬರುವ ಸಮಯದಲ್ಲಿ ಇನ್ನೊಬ್ಬ ಯುವಕ ಕೂಡ ಬರುತ್ತಿದ್ದ. ಆದರೆ ಜಿಮ್ಗೆ ಬರುವವರೆಲ್ಲ ಅವರವರ ಪಾಡಿಗೆ ವರ್ಕೌಟ್ ಮಾಡುತ್ತಿದ್ದರು. ಇನ್ನೊಬ್ಬರಲ್ಲಿ ಯಾರೂ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ತಮ್ಮ ಕೆಲಸ ಮುಗಿಸಿ ಹೋಗುತ್ತಿದ್ದರು. ಒಂದು ದಿನ ಮಾಲಾ ಸ್ಕ್ವಾಟ್ಸ್ ಮಾಡುತ್ತಿದ್ದಳು, ಆದರೆ ಅದನ್ನು ತಪ್ಪಾಗಿ ಮಾಡುತ್ತಿದ್ದಳು. ಅದನ್ನು ಆ ಯುವಕನು ಗಮನಿಸಿ ಅವಳ ಬಳಿ ಹೋಗಿ, ಮೇಡಮ್, ನೀವು ತಪ್ಪಾಗಿ ಮಾಡುತ್ತಿದ್ದೀರಾ. ಹೀಗೆ ಮಾಡಿದರೆ ನಿಮ್ಮಿಗೆ ತೊಂದರೆ ಆಗಬಹುದು ಎಂದು ಹೇಳಿದನು. ನಂತರ ಅವಳ ಬೆನ್ನು ಹಿಡಿದು ಸರಿಯಾಗಿ ಸ್ಕ್ವಾಟ್ಸ್ ಮಾಡುವುದು ಹೇಗೆ ಎಂದು ತೋರಿಸಿದನು. ಅವಳು ಥ್ಯಾಂಕ್ಸ್ ಹೇಳಿ ತನ್ನನ್ನು ಅವನಿಗೆ ಪರಿಚಯ ಮಾಡಿಕೊಂಡಳು. ಆ ಯುವಕನು ತನ್ನ ಹೆಸರು ಯೋಗಿ ಎಂದು ಹೇಳಿದನು. ನಾನು ಸಹ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಪರಿಚಯಿಸಿದನು. ಅವಳು, ಟ್ರೈನರ್ ಇಲ್ಲದೆ ವ್ಯಾಯಾಮ ಮಾಡುವುದು ಕಷ್ಟ. ನನಗೆ ನೈಟ್ ಶಿಫ್ಟ್ ಇರುವುದರಿಂದ ಮಧ್ಯಾಹ್ನ ಮಾತ್ರ ಸಮಯ ಸಿಗುತ್ತದೆ ಎಂದು ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು. ಅದಕ್ಕೆ ಯೋಗಿ, ಹೌದು, ನನಗೂ ನೈಟ್ ಶಿಫ್ಟ್ ಇದೆ, ಅದೇ ಕಾರಣದಿಂದ ನಾನು ಮಧ್ಯಾಹ್ನ ಬರುತ್ತಿದ್ದೇನೆ. ನಿಮಗೆ ಏನಾದರೂ ತೊಂದರೆ ಇಲ್ಲ ಅಂದರೆ ನಾನು ನಿಮ್ಮ ವ್ಯಾಯಾಮದಲ್ಲಿ ಸಹಾಯ ಮಾಡುತ್ತೇನೆ ಎಂದು ಹೇಳಿದ. ಇದನ್ನು ಕೇಳಿದ ಅವಳಿಗೆ ಬಹಳ ಸಂತೋಷವಾಯಿತು. ಸರಿ, ಧನ್ಯವಾದಗಳು ಎಂದಳು. ಮರುದಿನದಿಂದ ಯೋಗಿ ಅವಳಿಗೆ ಹಂತ ಹಂತವಾಗಿ ವ್ಯಾಯಾಮವನ್ನು ಮಾಡಿಸುತ್ತಾನೆ. ಮೊದಲಿಗೆ ಅವಳಿಗೆ ಸ್ಟ್ರೆಚಿಂಗ್ ಮಾಡಿಸಿ ಅವಳ ಶರೀರವನ್ನು ಸಡಿಲಗೊಳಿಸಿದನು. ನಂತರ ಸ್ಕ್ವಾಟ್ಸ್ ಮಾಡಿಸುವಾಗ ಸಹಾಯ ಮಾಡಿದನು. ಅಲ್ಲದೆ ಅವಳ ಶರೀರವು ಸುಸ್ತಾಗಿ ಬೆವರು ಬರುವಷ್ಟು ಅವಳನ್ನು ಓಡಿಸಿದನು. ಅವಳು ಏನು ವ್ಯಾಯಾಮ ಮಾಡಿದರೂ ಯೋಗಿ ಅವಳ ಹತ್ತಿರ ಬಂದು ಗಮನಿಸುತ್ತಾ, ಸಹಾಯ ಮಾಡುತ್ತಾ ಇನ್ನೂ ಕಠಿಣವಾದ ವ್ಯಾಯಾಮಗಳನ್ನು ಮಾಡಿಸುತ್ತಿದ್ದನು. ಕೂಡಲೇ ಅವರಿಬ್ಬರೂ ಹತ್ತಿರವಾದರು. ಯೋಗಿ ಮಾಡಿಸುತ್ತಿದ್ದ ವ್ಯಾಯಾಮಗಳಿಂದ ಅವಳ ತೂಕವು ಕಡಿಮೆಯಾಯಿತು. ಅವಳ ಶರೀರ ಮತ್ತೆ ಉತ್ತಮ ಆಕಾರದಲ್ಲಿ ಕಾಣಿಸಿತು. ಯೋಗಿ ಬಾಕ್ಸಿಂಗ್ ಬ್ಯಾಗ್ನೊಂದಿಗೆ ವ್ಯಾಯಾಮ ಮಾಡುವುದು ಬಹಳ ಇಷ್ಟಪಡುತ್ತಿದ್ದ. ಅವಳಿಗೆ ಅವನು ಶ್ರದ್ಧೆಯಿಂದ ಬಾಕ್ಸಿಂಗ್ ಮಾಡುತ್ತಿರುವುದು ನೋಡಲು ಬಹಳ ಮೆಚ್ಚುಗೆಯಾಯಿತು. ನನಗೆ ನಿತ್ಯವೂ ಸಹಾಯ ಮಾಡುತ್ತಿರುವ ಈ ಹುಡುಗನನ್ನ ನನ್ನ ಮನೆಗೆ ಆಹ್ವಾನಿಸಿ ಒಳ್ಳೆಯ ಊಟ ಕೊಡಬೇಕು ಎಂದು ಅವಳು ನಿರ್ಧರಿಸಿದಳು. ಅದೇ ಕಾರಣಕ್ಕೆ ಅವಳು ಒಂದು ದಿನ ಯೋಗಿಗೆ ಮೆಸೇಜ್ ಮಾಡಿದಳು. ಹಾಯ್ ಯೋಗಿ, ಏನು ಮಾಡುತ್ತಿದ್ದೀಯ? ಅದಕ್ಕೆ ಯೋಗಿ, ಹಾಯ್ ಮಾಲಾ, ಏನೂ ಇಲ್ಲ, ಜಸ್ಟ್ ರಿಲ್ಯಾಕ್ಸ್ ಆಗುತ್ತಿದ್ದೇನೆ ಅಂದ. ಓ ಹಾಗಾ, ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ ಅಂದಳು. ಯೋಗಿ, ಅಯ್ಯೋ ಅದೇನೂ ಇಲ್ಲ, ಹೇಳಿ, ಏನಾದರೂ ಕೆಲಸ ಇದೆಯಾ ಅಂತ ಕೇಳಿದ. ಏನೂ ಕೆಲಸವಿಲ್ಲ, ಸುಮ್ಮನೆ ನಿನ್ನೊಂದಿಗೆ ಚಾಟ್ ಮಾಡೋಣ ಅನ್ನಿಸಿತು ಅಷ್ಟೇ ಅಂದಳು. ಯೋಗಿ, ಅದೇನೂ ಕಷ್ಟವಿಲ್ಲ, ನೀವು ಯಾವಾಗ ಬೇಕಾದರೂ ಮಾಡಬಹುದು ಅಂದ. ನಾಳೆ ನಿನಗೆ ಏನಾದರೂ ಪ್ಲಾನ್ ಇದೆಯೇ ಅವಳು ಕೇಳಿದಳು.
ಯಾವುದೂ ಇಲ್ಲ, ವೀಕ್ ಆಫ್ ಇದೆ. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಜಿಮ್ ಮಾಡಿ, ಮತ್ತೆ ರೆಸ್ಟ್ ಮಾಡೋದು ಅಷ್ಟೇ, ಅಂದ. ಹಾಗಿದ್ದರೆ ನಾಳೆ ನೀನು ನನ್ನ ಮನೆಗೆ ಲಂಚ್ಗೆ ಬರಬಹುದು ಎಂದುಕೊಂಡಿದ್ದೇನೆ, ಅಂದಳು. ಅದಕ್ಕೆ ಯೋಗಿ, ಹಾಂ, ಬರಬಹುದು, ಅಂದ. ಅದನ್ನು ಕೇಳಿ ಅವಳಿಗೆ ಸಂತೋಷವಾಯಿತು. ಹಾಗಾದ್ರೆ ಬಾ, ಆಗ ನಿನಗೆ ಬೇಕಾದ ಎಕ್ಸರ್ಸೈಸ್ ನಮ್ಮ ಮನೆಯಲ್ಲಿಯೇ ಮಾಡಬಹುದು. ಆಯ್ತಾ, ಅಂದಳು. ಅದಕ್ಕೆ ಯೋಗಿ, ಅದು ಕೂಡ ಒಳ್ಳೆಯದೇ. ನನಗೆ ಬಾಕ್ಸಿಂಗ್ ಅಂದರೆ ತುಂಬಾ ಇಷ್ಟ. ನಿಮ್ಮ ಮನೆಯಲ್ಲಿ ಬಾಕ್ಸಿಂಗ್ ಬ್ಯಾಗ್ ಇದೆಯಾ ಅಂತ ಕೇಳಿದ. ಅದಕ್ಕೆ ಅವಳು, ಹೌದು ಇದೆ. ಒಂದಲ್ಲ, 2 ಇದೆ. ಹೇಗಿದ್ದರೂ ಅದು ಸರಿಯಾಗಿ ಯೂಸ್ ಆಗ್ತಾ ಇಲ್ಲ. ಸದ್ಯಕ್ಕೆ ಯಾರೂ ಅದನ್ನೇ ಉಪಯೋಗಿಸ್ತಾ ಇಲ್ಲ. ನೀನು ಬಂದು ಆರಾಮಾಗಿ ನಿನಗೆ ಇಷ್ಟವಾದಷ್ಟು ಹೊತ್ತು ಬಳಸಬಹುದು, ಅಂತ ನಗುತ್ತಾ ಹೇಳಿದಳು. ಹಾಗಾದ್ರೆ ನಾನು ನಾಳೆ ಮಧ್ಯಾಹ್ನ ಬರುತ್ತೇನೆ, ಅಂದ. ಮರುದಿನ, ಮಾಲಾ ಚೆನ್ನಾಗಿ ರೆಡಿ ಆದಳು. ಕೆಂಪು ಸೀರೆ ಧರಿಸಿ ಯೋಗಿಗಾಗಿ ಕಾದು ಕುಳಿತಿದ್ದಳು. ಯೋಗಿ ಬಂದ ತಕ್ಷಣ ಅವನಿಗೆ ಕಾಫಿ ಕೊಟ್ಟು, ಹಾಗೆ ಅವರು ಸ್ವಲ್ಪ ಸಮಯ ಬೇರೆ ಬೇರೆ ವಿಷಯಗಳನ್ನು ಮಾತನಾಡುತ್ತಾ ತಮಾಷೆ ಮಾಡಿಕೊಂಡರು. ಮಾತಿನ ಮಧ್ಯೆ, ಯೋಗಿ, ನನ್ನ ಫೇವರಿಟ್ ಬಾಕ್ಸಿಂಗ್ ಬ್ಯಾಗ್ ಎಲ್ಲಿ ಇದೆ? ನನಗೆ ಕೂಡಲೇ ಬಾಕ್ಸಿಂಗ್ ಮಾಡಲು ಆಸೆ ಆಗ್ತಾ ಇದೆ, ಅಂದ. ಅವಳು ಕೂಡಲೇ ಅವನಿಗೆ 2 ಬಾಕ್ಸಿಂಗ್ ಬ್ಯಾಗ್ಗಳನ್ನು ತೋರಿಸಿದಳು. ಅದನ್ನು ನೋಡಿ ಯೋಗಿಗೆ ತುಂಬಾ ಇಷ್ಟವಾಯಿತು. ಅವನು ಅದುವರೆಗೂ ಇಂತಹ ಬಾಕ್ಸಿಂಗ್ ಬ್ಯಾಗ್ಗಳನ್ನು ನೋಡಿರಲಿಲ್ಲ. ಮೆತ್ತಗಾಗಿ ಕಣ್ಣನ್ನು ಸೆಳೆಯುವ ಹಾಗಿತ್ತು ಅದು. ಹತ್ತಿರ ಹೋಗಿ ಅದನ್ನು ಮುಟ್ಟುತ್ತಾ ಚೆಕ್ ಮಾಡಿದ. ತುಂಬಾ ಚೆನ್ನಾಗಿದೆ, ಅಂದ. ಹಾಗೆ ತನಗೆ ಇಷ್ಟ ಬಂದ ಹಾಗೆ ಬಾಕ್ಸಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ. ಅವನ ಉತ್ಸಾಹವನ್ನು ಕಂಡು ಮಾಲಾ ತುಂಬಾ ಖುಷಿಪಟ್ಟಳು. ಸದ್ಯ ನೀನು ಬಂದಿತ್ತು ತುಂಬಾ ಒಳ್ಳೆಯದಾಯ್ತು. ಇಷ್ಟು ದಿನ ಅದು ಯಾರ ಕೈಗೂ ಸಿಗದೆ ಸುಮ್ಮನೆ ವೇಸ್ಟ್ ಆಗುತ್ತಿತ್ತು. ಇನ್ನು ಮೇಲೆ ನಿನಗೆ ಸಮಯ ಸಿಕ್ಕಾಗಲೆಲ್ಲ ಬಂದು ಇಲ್ಲಿ ಆಡಬಹುದು, ಅಂದಳು. ಯೋಗಿ ಅವಳ ಮಾತನ್ನು ಕೇಳಿ, ಹಾಗೆ ಆಗಲಿ, ಅಂದನು. ಅವಳು ಅವನಿಗೆ ರುಚಿಕರವಾದ ಊಟ ಬಡಿಸಿ, ಆಮೇಲೆ ಅವನನ್ನು ಮನೆಗೆ ಕಳುಹಿಸಿಕೊಟ್ಟಳು. ಇದಾದ ನಂತರ ಯೋಗಿ ಆಗಾಗ ಮಾಲಾಳ ಮನೆಗೆ ಬಂದು ಹೋಗುತ್ತಿದ್ದನು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.